ಕ್ಯಾಬಿನೆಟ್ ಬ್ರೇಕ್ ನಂತರ ಮತ್ತೆ ಸ್ವಾಗತ. ಸಿದ್ದರಾಮಯ್ಯರ ಲಿಸ್ಟ್ ನಲ್ಲಿ ಯಾರ್ಯಾರು, ಡಿಕೆ ಅವರ ಲಿಸ್ಟ್ ನಲ್ಲಿ ಯಾರ್ಯಾರು, ಕೊನೆಗೆ ಹೈಕಮಾಂಡ್ ಲಿಸ್ಟ್ ನಲ್ಲಿ ಯಾರ್ಯಾರು ಅನ್ನೋ ಅತ್ಯಂತ ಕುತೂಹಲ ಮೂಡಿಸುವ ಹೆಸರುಗಳ ಪಟ್ಟಿ ಇನ್ನುಳಿದಿರೋದು ಬೋಸರಾಜು ರಾಯಚೂರು ಜಿಲ್ಲೆಯಿಂದ, ಟಿಬಿ ಜಯಚಂದ್ರ ತುಮಕೂರಿನಿಂದ. ಟಿಬಿ ಜಯಚಂದ್ರ ಅತ್ಯಂತ ಹಿರಿಯ ರಾಜಕಾರಣಿ, ಅನುಭವಿ ಕಾಂಗ್ರೆಸ್ ನಾಯಕ, ಈಗ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ರು. ಟಿಬಿ ಜಯಚಂದ್ರ ಅವರಿಗೆ ಈ ಬಾರಿ ನೋಡಿ, ಕಳೆದ ಬಾರಿಯೇ ಇತ್ತು ನೋಡಿ, ಅವರಿಗೂ ಕೂಡ ಕ್ಯಾಬಿನೆಟ್ ರ್ಯಾಂಕಿಂಗ್ ಅಥವಾ ಏನು ಮಿನಿಸ್ಟರ್ ರ್ಯಾಂಕಿಂಗೇ ಸಿಕ್ಕಿರೋದು ದೆಹಲಿ ವಿಶೇಷ ಪ್ರತಿನಿಧಿಯಾಗಿ. ಸೊ ಈಗ ಡಿಕೆ ಕ್ಯಾಬಿನೆಟ್ನಲ್ಲಿ ಒಬ್ಬ ಸ್ವತಂತ್ರ ಸಚಿವರಾಗಿ ಅವಕಾಶ ಸಿಗಬೇಕು ಅಂತ ಹೇಳಿ ಹೈಕಮಾಂಡ್ ನಾಯಕರ ಲಿಸ್ಟ್ನಲ್ಲೂ ಕೂಡ ಟಿಬಿ ಜಯಚಂದ್ರ ಅವರ ಹೆಸರಿದೆ. ಇನ್ನು ಬೋಸರಾಜು ಇದರಲ್ಲಿ ಹೊರತಾಗಿಲ್ಲ, ಬೋಸರಾಜು ಹೆಸರು ಕೂಡ ಇದೆ, ಕಾಂಗ್ರೆಸ್ಸಿನ ಹಿರಿಯ ಅನುಭವಿ. ಸೊ ಇವರುಗಳಿಗೆ ಡಿಕೆ ಕ್ಯಾಬಿನೆಟ್ನಲ್ಲಿ ಅವಕಾಶ ಸಿಗುತ್ತಾ ನೋಡಿ. ಈ ಲಿಸ್ಟ್ಗಳು ಸುದೀರ್ಘವಾಗಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ದೆಹಲಿ ನಿವಾಸದಲ್ಲಿ ಒಂದು ಸುದೀರ್ಘ ಮೀಟಿಂಗ್ ಇತ್ತು. ಆ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ರೆಡಿಯಾಗಿರ್ತಕ್ಕಂತಹ ಲಿಸ್ಟ್ಗಳ ಪರಿಷ್ಕರಣೆಯ ಕೆಲಸವೂ ಆಗಿತ್ತು. ನೆನಪಿರಲಿ ನಿಮಗೆ, ಕೇವಲ ಲಿಸ್ಟ್ಗಳಾಯಿತು, ಈ ಲಿಸ್ಟ್ಗಳಿಗೆ ಪಟ್ಟಾಭಿಷೇಕ ಆಗಬೇಕು ಈ ಅರ್ಥದಲ್ಲಿ ಚರ್ಚೆ ಆಗಿರೋದಲ್ಲ. ಈ ಲಿಸ್ಟ್ನಲ್ಲಿ ಅಳೆದು ತೂಗಿ ಯಾವ ವ್ಯಕ್ತಿತ್ವಕ್ಕೆ ಮಣೆ ಹಾಕಲಾಗುತ್ತೆ ಅನ್ನೋದ್ರ ಬಗ್ಗೆ ಸುದೀರ್ಘ ಚರ್ಚೆಗಳಾಯಿತು. ನಾವೇನು ಈವರೆಗೂ ರಿವೀಲ್ ಮಾಡಿದಂತಹ ನೋಡಿ, ಹೈಕಮಾಂಡ್ ಟೀಮ್ನಲ್ಲಿ ರಘುಮೂರ್ತಿಯ ಹೆಸರು ಇದೆ, ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯಿಂದ. ಇನ್ನು ಅಪ್ಪಾಜಿ ನಾಡಗೌಡ, ಸಾಂಪ್ರದಾಯಿಕವಾಗಿ ಅಪ್ಪಾಜಿ ನಾಡಗೌಡರಿಗೆ ಕೊಡಲೇಬೇಕು ಅಂತ ಹೇಳಿ ಸಿದ್ದರಾಮಯ್ಯರ ಕ್ಯಾಬಿನೆಟ್ ರಚನೆ ದಾಗಿನಿಂದಲೂ ಹಿಡಿದು ಈವರೆಗೂ ಇತ್ತು ಆ ಕೂಗು. ಸೊ ಈ ಬಾರಿ ಡಿಕೆ ಕ್ಯಾಬಿನೆಟ್ನಲ್ಲಿ ನಾಡಗೌಡರಿಗೆ ಸಚಿವ ಸ್ಥಾನ ಸಿಗುತ್ತಾ? ವಿಜಯಪುರ ಜಿಲ್ಲೆಯಿಂದ. ಇನ್ನು ರಘುಮೂರ್ತಿ ಕೋಟೆನಾಡು ಚಿತ್ರದುರ್ಗದಿಂದ. ರಘುಮೂರ್ತಿ ಅವರಿಗೆ ಡಿಕೆ ಶಿವಕುಮಾರ್ ಅವರ ಪರಮಾಪ್ತ ವಲಯದಲ್ಲಿ ಗುರುತಿಸಿಕೊಳ್ಳದೇ ಇದ್ರೂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ. ಸೊ ಈ ಕಾರಣಕ್ಕಾದ್ರೂ ಅಥವಾ ಹೈಕಮಾಂಡ್ ನಾಯಕರ ಲಿಸ್ಟ್ನಲ್ಲಿ ಇರ್ತಕ್ಕಂತಹ ಕಾರಣಕ್ಕಾದ್ರೂ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ರಘುಮೂರ್ತಿಗೆ ಈ ಬಾರಿ ಒಂದು ಅವಕಾಶ. ಇನ್ನು ಈವರೆಗೂ ನಾವು ತೋರಿಸಲಾದ ಅಷ್ಟು ಹೆಸರುಗಳ ಪೈಕಿ ಬಹುತೇಕ ಖಚಿತ ಎಂದು ಹೇಳಲಾಗ್ತಿದೆ. ಬಹುತೇಕ ಖಚಿತ, ಆಲ್ಮೋಸ್ಟ್ ಚಿತ್ರದುರ್ಗದಿಂದ. ಇನ್ನು ಹೈಕಮಾಂಡ್ ಟೀಮ್ನಲ್ಲಿ ಎಸ್ ಮಲ್ಲಿಕಾರ್ಜುನ್ ಗಣಿ ಸಚಿವರಾಗಿದ್ದವರು. ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆ ಜಿಲ್ಲೆಯಿಂದ. ಇನ್ನು ಮಂಕಾಳ ವೈದ್ಯ ಕಾರವಾರ. ಒಂದಷ್ಟು ವಿವಾದಗಳಿದ್ದಾವೆ ಮಂಕಾಳ ವೈದ್ಯರ ವಿಚಾರಕ್ಕೆ, ಸಾಕಷ್ಟು ವಿಚಾರಗಳನ್ನು ಮಾತಾಡಲೇಬೇಕು ಅವರಿಗೆ ಸಂಬಂಧಪಟ್ಟ ಹಾಗೆ. ಮಂಕಾಳ ವೈದ್ಯ ಕಾಂಗ್ರೆಸ್ಸಿನ MLA ಆಗಿದ್ರೂ ಕೂಡ ಬಿಜೆಪಿ ಪ್ರೇರಿತ ಕೆಲ ನಿರ್ಧಾರಗಳಿಗೆ ಸಪೋರ್ಟ್ ಮಾಡಿದ್ರು ಅನ್ನೋ ಆರೋಪ ಇತ್ತು. ಗೋಹತ್ಯೆ ವಿಚಾರದಲ್ಲಿ ಎನ್ಕೌಂಟರ್ ಮಾಡಬೇಕು ಅಂತ ಹೇಳಿದ್ರು ಕಾಂಗ್ರೆಸ್ನ ಒಬ್ಬ MLA ಮಂಕಾಳ ವೈದ್ಯ. ಸೊ ಈ ವಿಚಾರದಲ್ಲೂ ಕೂಡ ಅನೇಕ ವಿವಾದಗಳನ್ನ ಸೃಷ್ಟಿ ಮಾಡಿದವರು. ಅವರಿಗೆ ಈ ಬಾರಿ ಡಿಕೆ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಸ್ಥಾನ ಸಿಗುತ್ತಾ? ಕರಾವಳಿ ಭಾಗದ ಮಂಕಾಳ ವೈದ್ಯಗೆ ಈ ಬಾರಿ ಮಿನಿಸ್ಟರ್ ಸ್ಥಾನ ಸಿಗುತ್ತಾ ಅನ್ನೋ ಸುದೀರ್ಘ ಚರ್ಚೆಗಳು. ಇನ್ನು ಕಾಡು ಮಂತ್ರಿ ಈಶ್ವರ್ ಖಂಡ್ರೆ ಮಗನನ್ನ MP ಮಾಡೋದಕ್ಕೆ ಅವರು ಪಟ್ಟಂತಹ ಕಷ್ಟಗಳು ಅಷ್ಟಿಷ್ಟಲ್ಲ. ಕೊನೆಗೂ ಆ ದೊಡ್ಡ ಸಾಹಸದಲ್ಲಿ ಅವರು ಗೆದ್ರು. ಲೋಕಸಭೆಗೆ ಮಗನನ್ನ ಕಳುಹಿಸಿಕೊಡೋದ್ರಲ್ಲಿ ಯಶಸ್ಸು ಕಂಡ ನಾಯಕ. ಈ ಬಾರಿ ಅರಣ್ಯ ಇಲಾಖೆ ವಿಚಾರದಲ್ಲಿ ಅನೇಕ ದುರ್ಬಲ ನಿರ್ಧಾರದಲ್ಲಿ ಚರ್ಚೆಗೆ ಬಂದವರು ಈಶ್ವರ್ ಖಂಡ್ರೆಗೆ ಡಿಕೆ ಕ್ಯಾಬಿನೆಟ್ ಅಲ್ಲಿ ಒಂದು ಅವಕಾಶ ಸಿಗುತ್ತಾ? ಕಾದು ನೋಡಬೇಕು. ಹೈಕಮಾಂಡ್ ಲಿಸ್ಟ್ನಲ್ಲೂ ಕೂಡ ಅವರ ಹೆಸರು ಅಗ್ರಗಣ್ಯ ಸ್ಥಾನದಲ್ಲಿ ಬರುತ್ತೆ. ಸೊ ಈಶ್ವರ್ ಖಂಡ್ರೆಗೆ ಡಿಕೆ ಕ್ಯಾಬಿನೆಟ್ನಲ್ಲಿ ಒಂದು ಅವಕಾಶ ಸಿಗಬೇಕು. ಸಿದ್ದರಾಮಯ್ಯರ ಬಣ ಜೊತೆಗೆ ಡಿಕೆ ಬಣ, ಈ ಎರಡೂ ಬಣದಲ್ಲಿ ಅತ್ಯಂತ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡಿರುವಂತಹ MB ಪಾಟೀಲ್ ರಂತಹ ನಾಯಕರ ಧ್ವನಿಗೆ, ನಿಮಗೆ ಗೊತ್ತಿರ್ಬೋದು, ಆ ವಿಚಾರವನ್ನು ವಿಸ್ತಾರವಾಗಿ ಹೇಳೋದು ಬೇಡ, ಒಂದು ಸಮುದಾಯದ ಪರ ಅತಿ ದೊಡ್ಡ ಕ್ಯಾಂಪೇನ್ ಮಾಡೋದಕ್ಕೆ ಹೊರಟಿದ್ದಂಥ MB ಪಾಟೀಲ್ ಅವರಿಗೂ ಧ್ವನಿಯಾಗಿದ್ದಂಥ ಈಶ್ವರ್ ಖಂಡ್ರೆ. ಆ ಈಶ್ವರ್ ಖಂಡ್ರೆಗೆ ಈ ಬಾರಿಯ ಡಿಕೆ ಸಚಿವ ಸಂಪುಟದಲ್ಲಿ ಒಂದು ಸ್ಥಾನಮಾನ, ಡಿಕೆ ಕ್ಯಾಬಿನೆಟ್ನಲ್ಲಿ ಒಂದು ಮಿನಿಸ್ಟರ್ ಸ್ಥಾನ ಸಿಗುತ್ತಾ ಅನ್ನೋದು ಈಶ್ವರ್ ಖಂಡ್ರೆಗೂ ಕೂಡ ಈ ಬಾರಿ ಸಿಗುತ್ತೆ ಎಂದು ಹೇಳಲಾಗ್ತಾ ಇದೆ.
ಹೈಕಮಾಂಡ್ ಟೀಮಿನ ಲೀಸ್ಟ್ನಲ್ಲಿರ್ತಕ್ಕಂತಹ ಇಷ್ಟು ಹೆಸರುಗಳು. ಹಾಗಾದ್ರೆ ತನ್ನ ಮನೆಯಲ್ಲಿ ಅಂದ್ರೆ ಡಿ ಕೆ ಶಿವಕುಮಾರ್ ತನ್ನ ಸರ್ಕಾರದಲ್ಲಿ ಇಂಥವರು ಬೇಕು, ಇಂಥವರು ಬೇಡ. ಚೀಫ್ ಮಿನಿಸ್ಟರ್ಗೆ ಒಂದು ಪರಮಾಧಿಕಾರ ಇರ್ತವೆ. ಮುಖ್ಯಮಂತ್ರಿಯಾಗಿ ಆ ಪರಮಾಧಿಕಾರವನ್ನು ಪ್ರಯೋಗ ಮಾಡೋದಕ್ಕೆ ಸರ್ವ ಸ್ವತಂತ್ರ ಆಗಿರ್ತಾರೆ ಡಿ ಕೆ ಶಿವಕುಮಾರ್. ಆದರೆ ಎಲ್ಲ ಒಂದು ಕಡೆ ಈ 11-11 ಸೂತ್ರ ಇದೆಯಲ್ಲ, ಡಿ ಕೆ ಶಿವಕುಮಾರ್ ಅವರ ಮೇಲೆ ಹಿಡಿತವನ್ನ ಸಾಧಿಸೋದಕ್ಕೆ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಈ 11-11 ಸೂತ್ರವನ್ನು ಹೆಣಿತಿದ್ದಾರೆ. CLP ಸಭೆಯಲ್ಲಿ ಒಬ್ಬ ಶಾಸಕಾಂಗ ನಾಯಕ ಅಂತ ಆಯ್ಕೆಯಾದ ಮೇಲೆ ಇದ್ಯಾವ 11, 33 ಖಾತೆಗಳಿದಾವೆ. ಆ ಖಾತೆಗಳಿಗೆ ಮಂತ್ರಿಗಳನ್ನು ಆಯ್ಕೆ ಮಾಡೋ ಪರಮಾಧಿಕಾರ ಒಬ್ಬ ಶಾಸಕಾಂಗ ನಾಯಕನಿಗಿದೆ, ಒಬ್ಬ ಮುಖ್ಯಮಂತ್ರಿಗಿದೆ. ಆ ಸರ್ವ ಪರಮಾಧಿಕಾರವನ್ನು ಪ್ರಯೋಗ ಮಾಡೋದಕ್ಕೆ ಅವಕಾಶ ಈಗಿಲ್ಲ. ನಮ್ಮ ಕರ್ನಾಟಕದ ದುರ್ವಿಧಿ ನೋಡಿ, ಸಾಂವಿಧಾನಿಕವಾಗಿ ಪರಿಪೂರ್ಣ ಹಕ್ಕಿರುವಂತಹ ಒಂದು ಹಕ್ಕನ್ನ ಸರಿಯಾಗಿ ಪ್ರಯೋಗ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ. ಇನ್ನು ಹೈಕಮಾಂಡ್ ನಾಯಕರು ಭವಿಷ್ಯದ ಲೆಕ್ಕಾಚಾರವನ್ನ ಇಟ್ಟುಕೊಂಡೆ ಈ 11-11 ಸೂತ್ರವನ್ನು ಹೆಣೆದಿದ್ದಾರೆ. ಭಿನ್ನಾಭಿಪ್ರಾಯಗಳು ಸ್ಫೋಟಗೊಳ್ಳಬಾರದು. ಒಂದು ಸರ್ಕಾರ ಸುಭದ್ರವಾಗಿರಬೇಕು ಅಂದ್ರೆ ಈ ಕ್ಯಾಸ್ಟ್ ಕಾಂಬಿನೇಷನ್ ನೆಟ್ಟಿಗಿರಬೇಕು ಅಂತ ಹೇಳ್ತಾರೆ. ಜಾತಿ ಲೆಕ್ಕಾಚಾರಗಳು ಸರಿಯಾಗಿರಬೇಕು. ಲಿಂಗಾಯತ ಕೋಟಾದಲ್ಲಿ ಯಾರಿರಬೇಕು, ಮೈನಾರಿಟಿ ಸಮುದಾಯಕ್ಕೆ ಸಂಬಂಧಪಟ್ಟ ಮೈನಾರಿಟಿಯನ್ನು ಪ್ರತಿನಿಧಿಸುವ ವ್ಯಕ್ತಿತ್ವಗಳು ಯಾರ ಕ್ಯಾಬಿನೆಟ್ನಲ್ಲಿರಬೇಕು. ಇನ್ನು ಒಂದು ರಾಜ್ಯ ಅಂತ ಹೇಳಿದಾಗ ಆ ರಾಜ್ಯದಲ್ಲಿ ಪ್ರಬಲ ಸಮುದಾಯಗಳಿರ್ತವೆ. ನಮ್ಮ ರಾಜ್ಯದಲ್ಲಿ ಲಿಂಗಾಯತ, ಒಕ್ಕಲಿಗ ಮತ್ತು ಅಹಿಂದ ಈ ಸಮುದಾಯಗಳನ್ನು ಸಮತೋಲನವಾಗಿ ಇಟ್ಟುಕೊಳ್ಳಬೇಕು ಅಂದ್ರೆ ಯಾರೂ ಬಂಡಾಯ ಹೇಳದೆ, ಯಾರೂ ಕೋಪಗೊಳ್ಳದೆ, ಎಲ್ಲರ ಚಿತ್ತಗಳು ಮತ್ತು ಮನಸ್ಥಿತಿಗಳು ಸಮತಟ್ಟಾಗಿ ಇರಬೇಕು ಅಂದ್ರೆ ಕ್ಯಾಸ್ಟ್ ಲೆಕ್ಕಾಚಾರಗಳು ಇರಲೇಬೇಕು. ಸೊ ಹಾಗಾಗಿ ಡಿ ಕೆ ಕ್ಯಾಬಿನೆಟ್ನಲ್ಲಿ ಜಾತಿ ಆಧಾರಿತವಾದಂತಹ ಮಿನಿಸ್ಟರ್ಗಳನ್ನು ಆಯ್ಕೆ ಮಾಡೋದಕ್ಕೆ ಎಲ್ಲ ತರಹದ ಪ್ರಯತ್ನಗಳಾಗಿದೆ. ಇನ್ನು ಮುಸ್ಲಿಂ ನಾಯಕರನ್ನ ಈ ಬಾರಿ DCM ಮಾಡೋದು, ಆ ಚರ್ಚೆ ಅತ್ಯಂತ ಆಕ್ಟಿವ್ ಆಗಿ ನಡೀತಾ ಇಲ್ಲ. ಈಗ ಕೇವಲ ಸಂಪುಟ ಸಮರಗಳನ್ನ ಮಾತ್ರ ನಡೀತಾ ಇದೆ. ಆದರೆ DCM ಸ್ಥಾನದ ಬಗ್ಗೆ ಎಲ್ಲೂ ಕೂಡ ಯಾರೂ ಚಕಾರ ಎತ್ತುತ್ತಿಲ್ಲ. ಡಿ ಕೆ ಶಿವಕುಮಾರ್ ಹೇಳಿ ಯಾರು ಸಾಕೊಬ್ಬ ಚೀಫ್ ಮಿನಿಸ್ಟರ್, ಉಪಮುಖ್ಯಮಂತ್ರಿ ಯಾಕೆ? ಸಿದ್ದರಾಮಯ್ಯನವರು ನನ್ನ ಮಗನಿಗೊಂದು ಉಪಮುಖ್ಯಮಂತ್ರಿ ಅವಕಾಶ ಕೊಡಬೇಕು ಅಂತ ಹೇಳಿದಾಗ ಡಿ ಕೆ ಶಿವಕುಮಾರ್ ಅದಕ್ಕೆ ಸಮ್ಮತಿಸಲೇಬೇಕು. ಆ ಸಂದರ್ಭದಲ್ಲಿ ಅನಿವಾರ್ಯವಾಗಿ DCM ಯತೀಂದ್ರ ಪದಗ್ರಹಣ ಮಾಡ್ತಾರ. ಡಿ ಕೆ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ಗಳು ಯಾರ್ಯಾರು ಇರಬೇಕು ಅನ್ನೋದು ನಾವು ಆರಂಭದಿಂದಲೇ ಎಲ್ಲವನ್ನು ಸವಿಸ್ತಾರವಾಗಿ ತೋರಿಸಿದ್ವಿ. ಡಿ ಕೆ ಸಂಪುಟದಲ್ಲಿ ಸಿದ್ದರಾಮಯ್ಯರ ಟೀಮ್ನ ಲೀಸ್ಟ್ಗಳನ್ನು ಕೂಡ ತೋರಿಸಿದ್ವಿ. ಅದರಲ್ಲಿ ಬಹುಮುಖ್ಯರು ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, MB ಪಾಟೀಲು, ಜಮೀರ್ ಅಹಮದ್, ಬಸವರಾಜು ರಾಯಾರೆಡ್ಡಿ, ಸತೀಶ್ ಜಾರಕಿಹೊಳಿ, ದಿನೇಶ್ ಗುಂಡೂರಾವ್, BR ಪಾಟೀಲು, ಶಿವಲಿಂಗೇಗೌಡರು. ಇವರೆಲ್ಲರೂ ಕೂಡ ಸಿದ್ದರಾಮಯ್ಯರ ಟೀಮ್ ಲೀಸ್ಟ್ನಲ್ಲಿ ಕಂಡುಬರುವ ಹೆಸರುಗಳು. ಅದಾದ ನಂತರ ನಾವು ಹೇಳಿದ್ವಿ ಡಿ ಕೆ ಶಿವಕುಮಾರ್ ಅವರ ಟೀಮ್ ಲೀಸ್ಟ್ನಲ್ಲಿ ಯಾರ್ಯಾರಿದ್ದಾರೆ ಅನ್ನೋದು. ಆ ಪೈಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ರು, ಡಾಕ್ಟರ್ ರಂಗನಾಥ್ ಇದ್ರು, ನರೇಂದ್ರ ಸ್ವಾಮಿ ಇದ್ರು, ಲಕ್ಷ್ಮಣ ಸವದಿ ಇದ್ರು, ಶಿವಾನಂದ ಪಾಟೀಲ್. ಡಿ ಕೆ ಕ್ಯಾಬಿನೆಟ್ನಲ್ಲಿ ಯಾರು ಮಿನಿಸ್ಟರ್ ಆಗಬೇಕು? ನಮ್ಮ ದಾವಣಗೆರೆ ಪ್ರತಿನಿಧಿ
ಎಸ್ ಈ ಬಗ್ಗೆ ಮಾತನಾಡೋದಕ್ಕೆ ದಾವಣಗೆರೆಯ